ಸ್ನೇಹಿತರೆ, ಭಾರತದ ವಿರುದ್ಧ ಅಮೆರಿಕವು 50% ಸುಂಕ ವಿಧಿಸಿದ ಕಾರಣ ದೇಶದ ವ್ಯಾಪಾರಸ್ಥರಿಗೆ ಸಂಕಟ ಸಂಭವಿಸಿದೆ. ಇದರ ನಡುವೆ ಭಾರತದ ಪ್ರಧಾನಿ ಬ್ರಿಕ್ಸ್ ಸಭೆಗೂ ಮೊದಲೇ ಚೀನಾ ಮತ್ತು ಜಪಾನ್ ದೇಶಗಳ ಪ್ರವಾಸವನ್ನು ಕೈಗೊಂಡಿದೆ. ಈಗಾಗಲೇ ಮೋದಿ ಜಪಾನ್ ತಲುಪಿದ್ದಾರೆ. ಅಲ್ಲಿನ ಪ್ರಧಾನಿ ಮೋದಿಯವರನ್ನು ವೆಲ್ಕಮ್ ಮಾಡಿದ್ದಾರೆ. ಸ್ನೇಹಿತರೆ, ಮೋದಿ ಭೇಟಿಗೂ ಮೊದಲೇ ಜಪಾನ್ ಅಮೆರಿಕ ಭೇಟಿ ನಿಗದಿಯಾಗಿತ್ತು. ಆದರೆ ಮೋದಿಯ ಜಪಾನ್ ದೇಶಕ್ಕೆ ಬಂದ ನಂತರ ದಿಢೀರ್ ಜಪಾನ್ ಅಮೆರಿಕ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಜಪಾನ್ ದೇಶದ ಪ್ರವಾಸ ಮೋದಿಯವರ ಅಲ್ಲಿನ ಭೇಟಿ ದೇಶದ ಜನತೆಗೆ ಹಾಗೂ ಹೂಡಿಕೆದಾರರಿಗೆ ಹೆಚ್ಚು ಲಾಭದ ಅವಕಾಶ ಸಿಗುತ್ತದೆಯೋ ನೋಡಬೇಕು. ಸ್ನೇಹಿತರೆ, ಭಾರತ ಮತ್ತು ಜಪಾನ್ ದೇಶದ ನಡುವೆ ಇರುವ ಸ್ನೇಹದಿಂದ ಜಪಾನ್ ದೇಶವು ಭಾರತದಲ್ಲಿ ಶತಕೋಟಿ ಡಾಲರ್ ಹೂಡಿಕೆ ಮಾಡುವ ಭರವಸೆ ನೀಡಿದೆ. ಮಾಧ್ಯಮಗಳ ಪ್ರಕಾರ ಸುಮಾರು 68 ಬಿಲಿಯನ್ ಹೂಡಿಕೆ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಹೇಳುತ್ತಿದೆ. ಸ್ನೇಹಿತರೆ, ಭಾರತ ಮತ್ತು ಅಮೆರಿಕ ದೇಶದ ನಡುವೆ ಸುಂಕದ ಯುದ್ಧ ಸಾರಿರುವ ಟ್ರಂಪ್ ಇದರಿಂದ ಇನ್ನೂ ಟೆನ್ಷನ್ ಆಗಬಹುದು. ಯಾಕೆಂದರೆ ಜಪಾನ್ ದೇಶವು ಕೂಡ ಅಮೆರಿಕದ ಸ್ನೇಹಿತ. ಅದೇನೇ ಆಗಲಿ, ಜಪಾನ್ ಮತ್ತು ಭಾರತದ ಎರಡು ದೇಶಗಳ ನಡುವೆ ಇರುವ ಸಂಬಂಧ ಅಮೆರಿಕಾಗೆ ತಲೆಬಿಸಿ ಆಗಬಹುದು. ಸ್ನೇಹಿತರೆ, ಮೋದಿ ಭೇಟಿಯಿಂದ ರಕ್ಷಣೆ, ಭದ್ರತೆ, ತಂತ್ರಜ್ಞಾನ, ವ್ಯಾಪಾರದ ಒಪ್ಪಂದದ ನಿರೀಕ್ಷೆ ಹೆಚ್ಚಿಸಿದೆ. ಭಾರತದಿಂದ ಜಪಾನ್ಗೆ ಖನಿಜ, ಜವಳಿ, ಧಾನ್ಯಗಳು, ಔಷಧ ಪೂರೈಕೆ ಬಗ್ಗೆ ಮತ್ತು ಜಪಾನ್ ದೇಶದಿಂದ ತಂತ್ರಜ್ಞಾನ, ಸೋಲಾರ್ ಇತ್ಯಾದಿಗಳ ಬಗ್ಗೆ ಒಪ್ಪಂದದ ನಿರೀಕ್ಷೆಯಿದೆ. ಸ್ನೇಹಿತರೆ, ಒಂದು ಕಡೆ ಜಪಾನ್ ಅಮೆರಿಕದ ಪ್ರವಾಸ ರದ್ದುಗೊಂಡಿದೆ. ಜಪಾನ್ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಬಹುದು. ಹೌದು ಸ್ನೇಹಿತರೆ, ಅಮೆರಿಕ ಮತ್ತು ಜಪಾನ್ ನಡುವೆ ಒಪ್ಪಂದಗಳ ನಡುವೆ ಸಭೆಯಾಗಬೇಕಿತ್ತು. ಜಪಾನ್ ಕೂಡ ಅಮೆರಿಕ ಪ್ರವಾಸಕ್ಕೆ ಹೋಗಲು ತಯಾರಿಯಾಗಿತ್ತು. ಅಮೆರಿಕದಲ್ಲಿ $550 ಮಿಲಿಯನ್ ಹೂಡಿಕೆ ಮಾಡಲು ಮತ್ತು 15% ಸುಂಕದ ವಿಚಾರವನ್ನು ಅಮೆರಿಕದಲ್ಲಿ ಪ್ರಸ್ತಾಪ ಮಾಡಲು ತಯಾರಿಯಾಗಿತ್ತು. ಆದರೆ ಆಗಿದ್ದೇ ಬೇರೆ. ಪ್ರಧಾನಿ ಮೋದಿ 7 ವರ್ಷಗಳ ನಂತರ ಜಪಾನಿಗೆ ಕಾಲಿಟ್ಟಿದ್ದಾರೆ. ಇದರಿಂದ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ವಿಷಯವೇನೆಂದರೆ, ಜಪಾನ್ ಅಮೆರಿಕ ಎರಡು ರಾಷ್ಟ್ರಗಳು ಮಿತ್ರರು. ಇದರಿಂದ ಜಪಾನ್ ಮೇಲೆ ಅಮೆರಿಕದ ವಕ್ರದೃಷ್ಟಿ ಬೀಳುತ್ತಾ ನೋಡಬೇಕು.